ನಾನು ಪ್ರೊಫೆಸರ್ ಚಂದ್ರಕಾಂತ್ ಯಾತ್ನೂರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ನಿರ್ದೇಶಕನಾಗಿಯೂ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬಾಬಾ ಸಾಹೇಬರ 133ನೆಯ ಜಯಂತ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಾನು ನನ್ನದೇ ಆದಂಥ ಕೆಲವು ಮಾತುಗಳನ್ನು, ವಿಶೇಷವಾಗಿ ಬಾಬಾ ಸಾಹೇಬರ ಕುರಿತು ಕೆಲವು ಅನಿಸಿಕೆಗಳನ್ನು ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಬಂಧುಗಳೇ, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಭಾರತ ಸಮಾಜ ಎಷ್ಟೊಂದು ಸಂಕೋಲೆಗಳಿಂದ, ಅಸಮಾನತೆಯಿಂದ, ಸಮಸ್ಯೆಗಳಿಂದ ಕೂಡಿದಂಥ ಸಮಾಜ ಆಗಿದ್ದು, ಇಂಥ ಸಮಾಜದಲ್ಲಿ 1889ರಲ್ಲಿ ಮಹಾರಾಷ್ಟ್ರದ ಮಹೋ ಎನ್ನುವ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದಂಥ ಬಾಬಾ ಸಾಹೇಬರು ಜೀವನ ಪರ್ಯಂತ ಪ್ರಾರಂಭದ ದಿನದಿಂದ ಒಂದು ಹಂತದವರೆಗೆ ಬರುವವರೆಗೂ ಅವರು ಸಾಮಾಜಿಕ ಒಂದು ಅಸಮಾನತೆಯನ್ನು ಅವರು ಅನುಭವಿಸಿದಂಥ ಒಂದು ಸಂದರ್ಭ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹೆಜ್ಜೆ ಹೆಜ್ಜೆಗೂ ಅವರು ಅಪಮಾನವನ್ನು, ಅನ್ಯಾಯವನ್ನು, ಅಸಮಾನತೆಯನ್ನು ಅವರು ಎದುರಿಸಿಕೊಂಡು ಬಂದು ಎಲ್ಲವುಗಳನ್ನು ಅವರು ಮೆಟ್ಟಿ ನಿಂತು ಯಾವುದೇ ರೀತಿಯಾದಂಥ ಒಂದು ಎದೆಗುಂದದೆ ಅವರು ದೃಢ ನಿರ್ಧಾರ ಮಾಡಿ ಕಠಿಣ ಪರಿಶ್ರಮ ಪಟ್ಟು ಸತತ ಅಧ್ಯಯನ ಮಾಡುವ ಮೂಲಕ ಜಗತ್ತಿನಲ್ಲಿಯೇ ಒಬ್ಬ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಅಂತನ್ನುವ ಒಂದು ಹೆಸರನ್ನು ಪಡೆದಂಥ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತಿನ ಈ ಸಂದರ್ಭದಲ್ಲಿ ಅವರನ್ನು ನಾವು ಹಲವಾರು ಕಾರಣಕ್ಕಾಗಿ ನೆನಪಿಸಬೇಕಾಗ್ತದೆ. ಬಹಳ ಮುಖ್ಯವಾಗಿ ಭಾರತ ಸ್ವಾತಂತ್ರ್ಯ ಆದ ನಂತರ 1947ರ ಒಂದು ಪರಿಸ್ಥಿತಿಯನ್ನು ತಾವೆಲ್ಲರೂ ಗಮನಕ್ಕೆ ತಂದರೆ ಅಥವಾ ಸ್ವಲ್ಪ ನೆನಪಿಸ್ಕೊಂಡ್ರೆ ಎಂಥ ಒಂದು ಪರಿಸ್ಥಿತಿ ಇತ್ತು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಾವು ಒಂದು ರಾಷ್ಟ್ರ ಅಂತ ಅನಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರಕ್ಕೆ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇತ್ತು. ಆವಾಗ ನಮ್ಮ ರಾಷ್ಟ್ರದ ನಾಯಕರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರು, ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂರವರು ಯಾರಿಂದ ಭಾರತದ ಒಂದು ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚಿಸಿಕೊಳ್ಳಬೇಕು ಅಂತ ಅನ್ನುವ ಒಂದು ವಿಚಾರ ಬಂದಾಗ ಎಲ್ಲರೂ ಬೇರೆ ಬೇರೆ ಕಡೆ, ಆ ಕಡೆ ಈ ಕಡೆ ಅಂತೇಳಿ ಕೊನೆಗೆ ಒಬ್ಬ ವ್ಯಕ್ತಿಯ ಒಂದು ಉಲ್ಲೇಖ ಕೂಡ ಬರ್ತದೆ. ಬ್ರಿಟನ್ನ ಜಗತ್ಪ್ರಸಿದ್ಧ ಸಂವಿಧಾನ ತಜ್ಞ ಜನ್ನಿಂಗ್ ಅವರ ಒಂದು ಹೆಸರು ಕೂಡ ಇಲ್ಲಿ ಉಲ್ಲೇಖಕ್ಕೆ ಬರ್ತದೆ. ಅವರಿಂದ ನಾವು ಭಾರತದ ಸಂವಿಧಾನವನ್ನು ರಚಿಸಿಕೊಂಡ್ರೆ ಹೇಗೆ? ಕೊನೆಗೆ ಮತ್ತೆ ವಿಚಾರ ಮಾಡಲಾಗಿ ನಮ್ಮಲ್ಲೇ ಅತ್ಯಂತ ಮೇಧಾವಿ ವ್ಯಕ್ತಿ ಇದ್ದಾರೆ, ಅವರನ್ನು ಬಿಟ್ಟು ಬೇರೆ ಇನ್ನೊಬ್ಬರ ಸಹಾಯವನ್ನು ನಾವು ಯಾಕೆ ಪಡಿಬೇಕು ಅಂತನ್ನುವ ಒಂದು ಮಾತು ಬಂದಾಗ ಬಾಬಾ ಸಾಹೇಬರ ಹೆಸರನ್ನು ಇಲ್ಲಿ ಅಂತಿಮಗೊಳಿಸಲಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಹಳ ಪರಿಶ್ರಮಪಟ್ಟು ಜಗತ್ತಿನ ಹಲವಾರು ಸಂವಿಧಾನಗಳ ಬಗ್ಗೆ ಸುದೀರ್ಘವಾದಂಥ, ಆಳವಾದಂಥ ಒಂದು ಅಧ್ಯಯನ ಮಾಡಿ ನಮ್ಮ ರಾಷ್ಟ್ರಕ್ಕೆ, ವಿಶೇಷವಾಗಿ ಅನೇಕ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ಭಾರತೀಯ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂವಿಧಾನ ಬೇಕು ಅಂತನ್ನುವ ಒಂದು ಆಳವಾದಂಥ ಒಂದು ಅಧ್ಯಯನ ಮಾಡಿ ಇವತ್ತಿನ ಈ ಸಂವಿಧಾನವನ್ನು ಜನವರಿ 26, 1950ರಂದು ನಮ್ಮ ಭಾರತಕ್ಕೆ ಅವರ ಒಂದು ಸಬ್ಮಿಟ್ ಮಾಡಿದಂಥ ಒಂದು ಸಂವಿಧಾನ ನಾವು ಜನವರಿ 26, 1950ರಿಂದ ಇದನ್ನು ನಾವು ಸ್ವೀಕಾರ ಮಾಡಿ ಭಾರತ ಒಂದು ಸ್ವತಂತ್ರ ಗಣರಾಜ್ಯ ರಾಷ್ಟ್ರ ಆಗಿ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ನಾವು ವಿಶೇಷವಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ನಾವು ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳನ್ನು ನಾವು ಪೂರ್ಣಗೊಳಿಸುವ ಒಂದು ಹಂತದಲ್ಲಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬರ ಒಂದು ಕೊಡುಗೆಗಳ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಒಂದು ಅತ್ಯಮೂಲ್ಯವಾದಂಥ ಕೊಡುಗೆ ಅಂತಂದರೆ ನಮ್ಮ ದೇಶಕ್ಕೆ ಕೊಟ್ಟಂಥ, ಎಲ್ಲರೂ ಮೆಚ್ಚುವಂಥ, ಜಗತ್ತಿಗೆ ಒಂದು ಮಾದರಿಯಾದಂಥ ಒಂದು ಸಂವಿಧಾನ. ಭಾರತದ ಸಂವಿಧಾನ ಇಡೀ ಜಗತ್ತಿಗೆ
ಮಾದರಿಯಾದಂಥ ಸಂವಿಧಾನ. ಯಾಕೆಂದರೆ ನಾವು ಸಾಮಾಜಿಕವಾಗಿ, ರಾಜಕೀಯವಾಗಿ, ವಿಶೇಷವಾಗಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಭಾಷಾ ದೃಷ್ಟಿಯಿಂದ ವೈವಿಧ್ಯತೆಯನ್ನು ಹೊಂದಿದಂಥ ವ್ಯಕ್ತಿಗಳು. ಇಂಥ ಒಂದು ವೈವಿಧ್ಯಮಯವಾದಂಥ ರಾಷ್ಟ್ರಕ್ಕೆ ಎಲ್ಲರನ್ನು ಒಂದುಗೂಡಿಸುವಂಥ ಶಕ್ತಿ ಸಂವಿಧಾನಕ್ಕೆ ಇರಲಿ ಅಂತನ್ನುವ ಒಂದು ದೃಷ್ಟಿಯಿಂದ ಎಲ್ಲರೂ ಒಪ್ಪುವಂಥ ಮತ್ತು ಮೆಚ್ಚುವಂಥ ಒಂದು ಸಂವಿಧಾನವನ್ನು ದೇಶಕ್ಕೆ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರೀತಿಯ ಸಮಾನತೆಯ ಹರಿಕಾರ ಅಂತೇಳಿ ನಾವು ಹೇಳಬೇಕಾಗ್ತದೆ. ನಮ್ಮ ಸಮಾಜ ಎಷ್ಟೊಂದು ಅಸಮಾನತೆಯಿಂದ ಕೂಡಿತ್ತು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಮತ್ತು ಬೇರೆ 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 ಕ್ಷೇತ್ರದಲ್ಲಿ ಜನರ ಮಧ್ಯೆ ಅತ್ಯಂತ ಒಂದು ವಿಭಿನ್ನವಾದಂಥ ಒಂದು ಪರಿಸ್ಥಿತಿ ಇತ್ತು. ಭಾರತ ಸ್ವತಂತ್ರ ಆದ ನಂತರ ಮತ್ತು ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟ ನಂತರ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ. ನಾವು ಇನ್ನು ಮೇಲೆ ಒಂದು ರೀತಿಯ ಒಂದು ರಾಜಕೀಯವಾಗಿ ಮಾತ್ರ ನಾವು ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ, ರಾಜಕೀಯ ಒಂದು ಸಮಾನತೆಯನ್ನು ನಾವು ಪಡ್ಕೊಳ್ತೀವಿ. ಆದರೆ ಇಂದಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಇತರ ಕ್ಷೇತ್ರದಲ್ಲಿ ನಾವು ಸಮಾನತೆಯನ್ನು ಹೊಂದಿಲ್ಲ. ಇನ್ನೂ ನಾವು ವ್ಯತಿರಿಕ್ತವಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಈ ಮಾತು ಯಾಕೆ ಹೇಳಿದ್ರು ಅಂತಂದರೆ, ಸಮಾಜದಲ್ಲಿ ಸಮಾನತೆಯ ಕೊರತೆ ಇವತ್ತಿಗೂ ಎದ್ದು ಕಾಣ್ತಾ ಇದೆ. ಬರೀ ರಾಜಕೀಯ ಸಮಾನತೆ ಇದ್ದರೆ ಸಾಲೋದಿಲ್ಲ, ಆರ್ಥಿಕ ಮತ್ತು ಸಾಮಾಜಿಕ, ಸಾಂಸ್ಕೃತಿಕವಾಗಿ ಎಲ್ಲರೂ ಒಂದೇ ಅಂತನ್ನುವ ಭಾವನೆ ಯಾವಾಗ ನಮ್ಮಲ್ಲಿ ಮೂಡಿ ಬರ್ತದೋ, ಯಾವಾಗ ಇದು ಸ್ಥಾಪನೆ ಆಗ್ತದೋ ಆವಾಗ ನಿಜವಾದಂಥ ಸ್ವಾತಂತ್ರ್ಯ ಅಂಥೇಳಿ ಅವರು ಹೇಳಿದರು. ಆನಂತರ ಬಾಬಾ ಸಾಹೇಬರು ಅತ್ಯಂತ ಒಂದು ಅದ್ವಿತೀಯ ಒಬ್ಬ ಶಿಕ್ಷಣ ಪ್ರೇಮಿಯಾಗಿದ್ದರು. ಸುದೀರ್ಘವಾದಂಥ ಒಂದು ಅಧ್ಯಯನದಲ್ಲಿ ಅವರು ತೊಡಗಿಸ್ಕೊಳ್ತಾಯಿದ್ರು. ಅವರು ಎಷ್ಟು ಗಂಟೆ ಅಧ್ಯಯನ ಮಾಡ್ತಾಯಿದ್ರು ಅಂತಂದರೆ ಒಂದು ಉದಾಹರಣೆ ಎಲ್ಲ ಸಂದರ್ಭದಲ್ಲಿ ಹೇಳಲಾಗ್ತದೆ. ಲೈಬ್ರರಿ ಓಪನ್ ಮಾಡುವಂಥ ಮೊದಲೇ ಅವರು ಲೈಬ್ರರಿ ಒಂದು ಗೇಟ್ ಓಪನ್ ಆಗಲಿ ಅಂಥೇಳಿ ಕಾಯ್ಕೊಂಡು ವೇಟ್ ಮಾಡ್ತಾಯಿದ್ರು ಅಂತ. ಮತ್ತು ಎಲ್ಲರೂ ಸಮಯ ಆಗಿದೆ ಅಂಥೇಳಿ ಲೈಬ್ರರಿಯನ್ನು ಮುಚ್ಕೊಂಡು ಹೋದರೂ ಕೂಡ ಅವರು ಅಷ್ಟೊಂದು ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಆಗ್ತಾಯಿದ್ರು ಅಂತ. ಒಂದು ದಿವಸ ಅಂತೂ ಆ ಒಂದು ಲೈಬ್ರರಿಯನ್ನು ಕ್ಲೋಸ್ ಮಾಡುವಂಥ ಅಟೆಂಡ್ರು ನೆಕ್ಸ್ಟ್ ಡೇ ಬಂದು ಲೈಬ್ರರಿ ಓಪನ್ ಮಾಡಿದಾಗ ಇನ್ನೂ ಅಲ್ಲಿ ಬಾಬಾ ಸಾಹೇಬರು ಅಧ್ಯಯನ ಮಾಡ್ತಾ ಇರೋದನ್ನು ಅವನು ನೋಡ್ತಾನೆ. ಅಂದರೆ ಬಾಬಾ ಸಾಹೇಬರಿಗೆ ಹಗಲು ಮತ್ತು ഇരുಳು ಅಂತನ್ನೋದು ಅದ್ರ ಬಗ್ಗೆ ಅಷ್ಟು ಅವರು ಹೆಚ್ಚು ಗಂಭೀರವಾಗಿ ವಿಚಾರ ಮಾಡ್ತಾ ಇರಲಿಲ್ಲ ಅಂತ. ಅಷ್ಟೊಂದು ಅವರು ಅಧ್ಯಯನದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಬಾಬಾ ಸಾಹೇಬರು ತಮ್ಮ ಜೀವನದಲ್ಲಿ ಅನುಭವಿಸಿದಂಥ ಸಾಮಾಜಿಕ ಒಂದು ಅಸಮಾನತೆಯಿಂದ ಜೀವನದುದ್ದಕ್ಕೂ ಎಲ್ಲ ಹಂತದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಅವರು ಹೋರಾಟದ ಒಂದು ಜೀವನವನ್ನು ನಡೆಸಬೇಕಾಯಿತು. ಅದು ಕಾಲಾರಾಮ್ ಟೆಂಪಲ್ನ ಒಂದು ಮಂದಿರ ಒಂದು ಪ್ರವೇಶದ ಇರ್ಬೋದು, ಮತ್ತು ನೀರಿನ ಒಂದು ಚೌಡಾರ್ ಕೆರೆಯ ನೀರು ಸ್ಪರ್ಶ ಮಾಡೋದಿರ್ಬೋದು, ಮತ್ತು ಇತರ ಹೋರಾಟದಲ್ಲಿ ಅವರು ಯಾವತ್ತೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತಿನ ಒಂದು ಆಧುನಿಕ ಭಾರತ, ಭವ್ಯ ಭಾರತ ನಿರ್ಮಾಣ ಆಗುವಲ್ಲಿ ಅವರು ತಮ್ಮದೇ ಆದಂಥ ಒಂದು ಮಹತ್ತರವಾದಂಥ ಒಂದು ಪಾತ್ರ ವಹಿಸಿದ್ದಾರೆ. ಅವರನ್ನು ನಾವು ಬರೀ ಭಾರತ ರತ್ನ ಅಂತಂದರೆ ಸಾಲುವುದಿಲ್ಲ, ಅವರೊಬ್ಬ ವಿಶ್ವರತ್ನ. ಮತ್ತು 14 ಏಪ್ರಿಲು ಸಮಾನತೆಯ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾಯಿದೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಅವರ ಬಗ್ಗೆ ನನಗೆ ಒಂದೆರಡು ಮಾತು ಹೇಳಲಿಕ್ಕೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಮತ್ತು ಕೊನೆಯದಾಗಿ ಇವತ್ತಿನ ಯುವಕರಿಗೆ ನನ್ನದೊಂದು ಕಿವಿ ಮಾತು, ಎಲ್ಲರೂ ಕಡ್ಡಾಯವಾಗಿ ಬಾಬಾ ಸಾಹೇಬರ ಒಂದು ಫಿಲಾಸಫಿ ಏನಿದೆ ಮತ್ತು ಅವರ ಬರವಣಿಗೆಗಳೇನಿವೆ, ಅವರ ಒಂದು ಪಬ್ಲಿಕೇಶನ್ಸ್ ಏನು ಇದೆ, ಎಲ್ಲವೂ ಅಧ್ಯಯನ ಮಾಡಿ ಅಂತ ಸೀರಿಯಸ್ ಆಗಿ ನೀವು ಓದುವ ಮೂಲಕ ಅವರು ಹಾಕಿಕೊಟ್ಟ ಮಾರ್ಗವನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಪಾಲನೆ ಮಾಡುವ ಮೂಲಕ ಸಮಾನತೆಯ ಒಂದು ಸಮಾನತೆಯ ಆಧಾರದ ಮೇಲೆ ನಿರ್ಮಾಣ ಆದಂಥ ಸಮಾಜ ಕಟ್ಟುವ ಒಂದು ನಿಟ್ಟಿನಲ್ಲಿ ಮತ್ತು ಸಂವಿಧಾನ ರಕ್ಷಿಸುವ ನಿಟ್ಟಿನಲ್ಲಿ, ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಯುವಕರು ಕೈ ಜೋಡಿಸಲಿ ಅಂತನ್ನುವ ಹಾರೈಕೆಯಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.